ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಕಾಡಿಗೆ ಹೋಗೋದು ಒಂದು ನೆವ ಆಗಿತ್ತಂತೆ ಅಷ್ಟೇ. ಅಲ್ಲಿ ತಪಸ್ವಿಗಳು, ಸಾಧಕರು, ಮಹಾತ್ಮರೆಲ್ಲ ಅವ್ರ ಬರುವಿಕೆಗಾಗಿ ಕಾಯ್ತಾ ಇದ್ರಂತೆ. ಶ್ರೀರಾಮಚಂದ್ರರು ಯಾವಾಗ ಬರ್ತಾರೆ ಕಾಡಿಗೆ, ಯಾವಾಗ ಬರ್ತಾರೆ ಅಂತ ಅಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ರಂತೆ. ಅದಕ್ಕೆ ಪರಿಹಾರ ಮಾಡೋಕ್ಕೆ ಇವರು ಅಲ್ಲಿಗೆ ಹೋಗ್ಬೇಕಾಗಿದ್ದಂಥ ಒಂದು ಸಂದರ್ಭ. ಹಂಗೆ ಈಗ ಮಹಾರಾಜರು ಅಷ್ಟೇ, ಅಲ್ಲೇನೋ ಒಂದು ಒಳಗೆ ಏನೋ ಒಂದು ಸರಿ ಮಾಡೋ ಅಂಥದ್ದು ಒಂದು ಇರುತ್ತೆ. ಇಲ್ಲಿ ನಮಗೇನಂದರೆ ಒಳಗೆ ಹೋದ್ರೆ ಯಾಕೋ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅಲ್ಲೇನೋ ಒಂದು ಶಕ್ತಿ ಇರುತ್ತೆ, ಅಲ್ಲಿ ಕೆಲಸ ಇರುತ್ತೆ ಸಾರ್ದು, ಅದಕ್ಕಾಗಿ ಹೋಗಿರ್ತಾರೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಅಂದ್ರೆ ನೀವು ಹೇಳ್ತಾ ಇರೋದು ಕಾರಣ ಇದ್ದು ಒಳಗೆ ಹೋಗಿದ್ದಾರೆ. ಹೌದೌದು, ಅಲ್ಲಿ ಏನೋ ಒಂದು ಒಳ್ಳೇದು ಮಾಡ್ಬೇಕಾಗಿರುತ್ತೆ. ಅವರು ಬರುವಿಕೆಗಾಗಿ ಇವರು ಅಲ್ಲಿ ಹೋಗಿರ್ತಾರೆ ಅಂತ ನಮಗೆ ಅನ್ಸುತ್ತೆ. ನೀವು ರಾಮಾಯಣದ ಸನ್ನಿವೇಶದ ಜೊತೆಗೆ ಹೌದೌದು, ಇವರು ಅಲ್ಲಿ ಒಳಗೆ ಹೋಗಿದ್ದು ನನ್ಗೆ ಅದು ಒಂದು ದೃಶ್ಯ ಜ್ಞಾಪಕ ಬರುತ್ತೆ. ಹೌದೌದು ಮೇಡಮ್, ಅಲ್ಲಿ ಏನೋ ಯಾರೋ ಬರುವಿಕೆಗಾಗಿ ಅಲ್ಲಿದ್ದ ಒಬ್ರು ಉದ್ಧಾರ ಆಗಕ್ಕೆ ಏನೋ ಇರ್ತಾರೆ ಒಳಗಡೆ ಇವರಿಂದ ಏನೋ ಬದಲಾವಣೆ ಆಗಿರ್ಬೋದು ಅನ್ನೋದು ನಿಮ್ಮ. ಹೌದು ಮೇಡಮ್. ಮತ್ತೆ ನೀವು ಇವ್ರ ಸಂಪರ್ಕಕ್ಕೆ ಹೇಗ್ ಬಂದ್ರಿ, ಮತ್ತೆ ಏನು ಇವ್ರ ಕಡೆಯಿಂದ ನಿಮ್ಗೆ ಸ್ಫೂರ್ತಿ ಅನ್ನೋದನ್ನ ಹೇಳಿ. ಸ್ಫೂರ್ತಿ ಅಂದ್ರೆ ಮೇಡಮ್ ನಮ್ಗೆಲ್ಲ ಇಡೀ ಅದೆಷ್ಟು ಲಕ್ಷ ಜನಕ್ಕೆ ಸ್ಫೂರ್ತಿ ಆಗಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಏನು ಗೊತ್ತಿರಲ್ಲ ನಮಗೆ, ಎಲ್ಲ ಇವರ ಮಾರ್ಗದರ್ಶನನೇ ನಮಗೆ. ಆರೋಗ್ಯ ಆಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಆಮೇಲೆ ತತ್ವ ಏನಮ್ಮದೇ ಗೊತ್ತಿರಲ್ಲ. ಪರಮಾತ್ಮ, ದೇವರು ಏನು ಹೆಂಗೆ ನಡ್ಕೋಬೇಕಂಬುದ ಸಂಸ್ಕಾರನೇ ಗೊತ್ತಿರಲ್ಲ ನಮಗೆ. ಇವರಿದ್ದಲ್ಲೇ ಎಲ್ಲ ನಮಗೆ ಕಲ್ತ್ಕೊಂಡು ಪರಿಚಯ ಮಾಡಿಕೊಟ್ಟು ಒಳ್ಳೆ ದಾರಿಗೆ ನಡೆಯೋಕ್ಕೆ ಸ್ಫೂರ್ತಿ ಆಗ್ತಾ ಇದ್ದಾರೆ, ಆಗಿದ್ದಾರೆ. ಹೌದು ಮೇಡಮ್. ಈಗ ಇದೆ ಇನ್ನೂ ಇಲ್ಲ ಮೇಡಮ್. ಈಗ ಒಂದು ಅವಕಾಶಗಳು ಸಿಗ್ತಾ ಇದ್ದಾವೆ. ಒಳ್ಳೊಳ್ಳೆ ಕೆಲಸಗಳು. ಬೈಲಿ ಮೇಡಮ್, ಬೈಲಿ. ಆ ಬೈಯೋದ್ರಾಗ ಏನೋ ಒಂದು ಸಾಲ ಇರುತ್ತೆ, ಅದು ಬೈದ್ಮೇಲೆ ಅದು ತೀರುತ್ತೆ. ಮತ್ತೆ ಬೇರೆ ಜನ ಎಲ್ಲ ಇವ್ರನ್ನ ಬೈತಾರಲ್ಲ, ಇವರ ಒಂದು ಹೊರಟತನಕ್ಕೆ ಮತ್ತೆ ಇವ್ರ ಮಾತಿನ ಶೈಲಿಗೆ ಎಲ್ಲ ಅವಾಗ ಗೊತ್ತಿರಲ್ಲ ಮೇಡಮ್. ಯಾರಿಗೆ ಆಗ್ಲಿ ಹತ್ರದಿದ್ದ ಈಗ ಅಂತಃಕರಣ ನೋಡಿದಾಗಲೇ ಗೊತ್ತಾಗೋದು. ಅವರ ಹೃದಯವಂತಿಕೆ ಗೊತ್ತಾದ್ಮೇಲೆ ಎಷ್ಟು ಸಿಟ್ಟಾದ್ರೂ ನಮಗೆ ಸಿಟ್ಟು ಅಂತ ಅನ್ಸಲ್ಲ. ಹೌದು ಮೇಡಮ್. ಫೋನ್ ಮಾಡ ಅಷ್ಟು ದೂರದಿದ್ದ ನಾವು ಬರ್ಬೇಕಾದ್ರೆ ನಮಗೆ ತುಂಬ ಬೇಜಾರಾಗಿರುತ್ತೆ. ಅವ್ರು ನೋಡ್ಬೇಕಮ್ಮ ಕ್ಯೂರಿಯಾಸಿಟಿ. ಫೋನ್ ರಿಸೀವ್ ಮಾಡಿದರೆ ಹೊರಟು, ಆಮೇಲೆ ಚಿಕ್ಕ ಮಗುನ ಹೆಂಗೆ ಮಾತಾಡಿಸ್ತಾರೆ ಹಂಗೆ ಮಾತಾಡಿಸ್ತಾರೆ. ಅವಾಗ ಫೋನ್ನಾಗ ಸ್ಟಾರ್ಟಿಂಗ್ ಸಿಟ್ಟಾಗಿದ್ದು ಎಲ್ಲೋ ಹೋಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ ಅದು ಅವ್ರು ಮಾತಾಡೋ ಶೈಲಿಗೆ, ಪ್ರೀತಿಗೆ. ಹೌದು, ಅದೇ ನಮ್ಗೆ ಭಾಳ ಇಷ್ಟ ಆಗಿರೋದು. ಖುಷಿ ಆಯ್ತು.